ಅಫಜಲಪುರ ತಾಲೂಕಿನ ಔರದ ಗ್ರಾಮದಲ್ಲಿ ಶ್ರೀ ಮಲ್ಲಿಕಾರ್ಜುನ ದೇವರ ಜಾತ್ರಾ ಮಹೋತ್ಸವಕ್ಕೆ ಭವ್ಯ ಚಾಲನೆ. ಅಫಜಲಪುರ ತಾಲೂಕಿನ ಔರದ ಗ್ರಾಮದಲ್ಲಿ ಶ್ರೀ ಮಲ್ಲಿಕಾರ್ಜುನ ದೇವರ 10ನೇ ಜಾತ್ರಾ ಮಹೋತ್ಸವವು ಸಂತ ಶಿಶುನಾಳ ಶರೀಫರ ಪುರಾಣ ಕಾರ್ಯಕ್ರಮದೊಂದಿಗೆ ಭಕ್ತಿಪೂರ್ಣವಾಗಿ ಆರಂಭಗೊಂಡಿತು. ಈ ಸಂದರ್ಭದಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆಯ ಮಹಾಪೌರರಾದ ಯಲ್ಲಪ್ಪ ನಾಯ್ಕೋಡಿ ಜ್ಯೋತಿ ಬೆಳಗಿಸಿ ಜಾತ್ರಾ ಮಹೋತ್ಸವಕ್ಕೆ ಅಧಿಕೃತ ಚಾಲನೆ ನೀಡಿದರು. ಎಂತ ಘನಮಯಮನಾಗಿರುವಂತಹ ಶರೀಫ್ ಹುಟ್ಟಿದ್ದು ಇಸ್ಲಾಂ ಧರ್ಮದೊಳಗ ಇಮಾಮ್ ಸಾಹೇಬ್ ಅಜ್ಜುಮರ ಪುಣ್ಯ ಗರ್ಭದೊಳಗ ಬಂದಿರುವಂತಹ ಶರೀಫ್ ಹಜರತ್ ಶರೀಫ್ ಅವರಪ್ಪ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನ ನಡೆಸಿಕೊಟ್ಟಂತಹ ಶಿವಸಾಂಬ ಜೈ ನಮಃ ಪಾರ್ವದೇವತೆ ಶಿವ ಹರ ಹರ ಮಹಾದೇವ ಶ್ರೀಮದ್ ಜಗದ್ಗುರು ಪಂಚಾಚಾರ್ಯ ಮಹಾರಾಜ್ ಕಿ ಜೈ. ಈ ಶುಭ ಸಂದರ್ಭದಲ್ಲಿ ಮಾತನಾಡಿದ ಮಹಾಪೌರರು, ನಾನು ಈ ಊರಿನವನು ಎಂದು ಹೆಮ್ಮೆ ಪಡುವ ಕ್ಷಣ ಇದು. ಹಳ್ಳಿಯ ಮಟ್ಟದಲ್ಲಿ ಇಷ್ಟು ದೊಡ್ಡ ಜಾತ್ರಾ ಮಹೋತ್ಸವ ಜರುಗುತ್ತಿರುವುದು ಸಂತೋಷದ ಸಂಗತಿ. ಸುತ್ತಮುತ್ತಲಿನ ಭಕ್ತಾದಿಗಳು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಲಿ ಎಂದು ತಮ್ಮ ಭಾವನೆಯನ್ನು ವ್ಯಕ್ತಪಡಿಸಿದರು. ಜಾತ್ರಾ ಮಹೋತ್ಸವದ ವಿಶೇಷ ಕಾರ್ಯಕ್ರಮಗಳು 11 ದಿನಗಳ ಕಾಲ ಸಂತ ಶಿಶುನಾಳ ಶರೀಫರ ಪುರಾಣ ಪ್ರವಚನ, ಫೆಬ್ರವರಿ 26, 2025 ಸಂಜೆ 7ಕ್ಕೆ ಧಾರ್ಮಿಕ ಸಭೆ ಮತ್ತು ಮಹಾಶಿವರಾತ್ರಿ ಪ್ರಯುಕ್ತ ಸಂಗೀತ ಜಾಗರಣೆ, ಫೆಬ್ರವರಿ 27, 2025 ಬೆಳಗ್ಗೆ 9ಕ್ಕೆ ಮಲ್ಲಿಕಾರ್ಜುನ ದೇವರ ಪಲ್ಲಕ್ಕಿ ಉತ್ಸವ, ವಾದ್ಯ ಮೇಳ, ಪುರವಂತರ ಕಲಶ, ಮುತ್ತಿನಾರತಿ, ಝಂಕರಿಸುವ ಡೊಳ್ಳಿನ ಪದಗಳೊಂದಿಗೆ ಭವ್ಯ ಮೆರವಣಿಗೆ. ಭಕ್ತರ ಭಾವನೆಗಳು. ಗ್ರಾಮದ ಪ್ರಮುಖರು ಸುದ್ದಿವಾಹಿನಿಯೊಂದಿಗೆ ಮಾತನಾಡಿ, ನಮ್ಮ ಹಳ್ಳಿ ಚಿಕ್ಕದಾದರೂ ಇಲ್ಲಿ ಸರ್ವ ಧರ್ಮದ ಭಕ್ತರು ಸೇರಿ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ಮಾಡುತ್ತಿರುವುದು ಹೆಮ್ಮೆಯ ವಿಷಯ ಎಂದು ಹೇಳಿದರು. ಮತ್ತು ಈ ಗ್ರಾಮದ ಎಲ್ಲ ತಾಯಿಯಂದ್ರೆ, ಹಿರಿಯರೇ, ಸಹೋದರರೇ ಮತ್ತು ನನ್ನೆಲ್ಲ ಆಶೀರ್ವದಿಸಿದ ಈ ಸಂದರ್ಭದಲ್ಲಿ ಊರಿನ ಮುಖಂಡರಾದ ವೀರನ್ಗೌಡ ಪಾಟೀಲ್, ಬಸವರಾಜ್ ಗೌಡ ಪಾಟೀಲ್, ಮಲ್ಕಯ್ಯ ಹಿರೇಮಠ್, ಭೀಮು ಮಹಗಾವ್, ಸಿದ್ದರಾಮಯ್ಯ ಮಹಗಾವ್, ಮಲೇಶಿ ತಳವಾರ್, ಭೀಮರಾಯ ರೇವೂರ್, ಪರಶುರಾಮ್ ಕಾಂಬಳೆ, ಬಸವರಾಜ್ ಹಡ್ಪದ್ ಮತ್ತು ಹಲವಾರು ಭಕ್ತಾದಿಗಳು ಹಾಜರಿದ್ದರು. ವರದಿ ಇಮ್ರಾನ್ ಮನಿಯಾರ್, ಅಫಜಲಪುರ.